ಮಂಡ್ಯ ಜಿಲ್ಲೆಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಪಾಂಡವಪುರ ತಾಲೂಕು ಕೇಂದ್ರದಲ್ಲಿ ನಡೀತಾ ಇರತಕ್ಕಂಥ ಜನರೊಂದಿಗೆ ಜನತಾದಳ ಹಾಗೂ ಪಕ್ಷದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈಗ ಈ ಭಾಗದ ಜನಪ್ರಿಯ ನಾಯಕರು, ಮಾಜಿ ಶಾಸಕರು, ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಪುಟ್ಟರಾಜಣ್ಣನವರೇ ಮತ್ತು ವೇದಿಕೆಯಲ್ಲಿ ವಿಶೇಷವಾಗಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯದ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಯುವ ನಾಯಕರು, ಕರ್ನಾಟಕ ರಾಜ್ಯದ ಯುವ ಘಟಕದ ರಾಜ್ಯಾಧ್ಯಕ್ಷರು ಹಾಗೂ ಭವಿಷ್ಯದ ನಾಯಕರಾದಂಥ ನಿಖಿಲ್ ಕುಮಾರಣ್ಣವರೇ, ಮತ್ತೊಬ್ಬರು ನನ್ನ ಆತ್ಮೀಯ ಗೆಳೆಯರು ಮಾಜಿ ಶಾಸಕರಾದಂಥ ಅನ್ನದಾನಿ ಅವರೇ, ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜೇಶಣ್ಣ ಅವರೇ, ಮತ್ತು ಈ ಭಾಗದ ಜಿಲ್ಲಾ ಅಧ್ಯಕ್ಷರಾದಂಥ ರಮೇಶ್ ಅಣ್ಣ ಅವರೇ, ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು ಏಕಕಾಲದಲ್ಲಿ 2 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಒಂದು ಜನರೊಂದಿಗೆ ಜನತಾದಳ ಮತ್ತು ಪಕ್ಷಕ್ಕೆ 25 ವರ್ಷಗಳ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ. ಈ ಜನರೊಂದಿಗೆ ಜನತಾದಳ ಅನ್ನುವಂಥ ಒಂದು ಕಾರ್ಯಕ್ರಮ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರು ಸನ್ಮಾನ್ಯ ಎಚ್.ಡಿ. ದೇವೇಗೌಡರು 6 ದಶಕಗಳಿಂದ ನಿರಂತರವಾಗಿ ಇವತ್ತು ಜನಸಂಪರ್ಕ ಸಾಧಿಸುವುದರಲ್ಲಿ ಯಶಸ್ಸನ್ನ ಕಂಡಿರ್ತಕ್ಕಂಥದ್ದು. ಸನ್ಮಾನ್ಯ ದೇವೇಗೌಡರು ಕರ್ನಾಟಕ ರಾಜ್ಯದಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಗಳಾಗಿ, ದೇಶ ಕಂಡಂತ ಕನ್ನಡ ಹೆಮ್ಮೆಯ ಪುತ್ರ ಪ್ರಧಾನಮಂತ್ರಿಗಳಾಗಿ ಕೂಡ ಈ ರಾಜ್ಯದಲ್ಲಿ, ದೇಶದಲ್ಲಿ ಅಪಾರವಾದಂತ ಒಂದು ಸೇವೆಯನ್ನ ಕೊಟ್ಟಿರ್ತಕ್ಕಂಥ ಕನ್ನಡಿಗ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಬಹುಶಃ ಅವರು 6 ದಶಕಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗಗಳಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಎಲ್ಲ ವರ್ಗದ ಜನರಿಗೂ ಕೂಡ ವಿಶೇಷವಾಗಿ ಒಂದು ನ್ಯಾಯವನ್ನ ಒದಗಿಸಬೇಕು ಅಂತ ಹೇಳಿ ಇವತ್ತು ಒಳ್ಳೆ ಅದ್ಭುತವಾದಂತ ಒಂದು ಕೆಲಸವನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ನಮ್ಮ ಪಕ್ಷಕ್ಕೆ 25 ವರ್ಷಗಳು ಪೂರೈಸಿರ್ತಕ್ಕಂಥ ಒಂದು ಸಂಭ್ರಮ, ಬೆಳ್ಳಿ ಹಬ್ಬದ ಸಂಭ್ರಮ. ಇವತ್ತು ಯಾವುದೇ ಒಂದು ಪಕ್ಷ ಹೊಸದಾಗಿ ಸ್ಥಾಪನೆ ಆಗಿ ಇವತ್ತು ಅದರ ಹಿಂದೆ ಏನು ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು, ಒಂದು ಒಳ್ಳೆ ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು ಇವತ್ತು ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಈ ಪಕ್ಷಕ್ಕೆ 25 ವರ್ಷಗಳು ಇವತ್ತು ಪೂರೈಸಿದೆ ಅಂತ ಹೇಳಿದ್ರೆ ಇದರ ಹಿಂದೆ ಧ್ಯೇಯೋದ್ದೇಶಗಳಿದೆ. ಇವತ್ತು ಎಲ್ಲ ವರ್ಗದ, ಎಲ್ಲ ಸಮುದಾಯದ ಜನರನ್ನ ಒಗ್ಗೂಡಿಸಿಕೊಂಡು ಒಂದು ಪಕ್ಷವನ್ನ ಕಟ್ಟಬೇಕು, ಪಕ್ಷವನ್ನ ಸ್ಥಾಪನೆ ಮಾಡಬೇಕು. ಆ ಪಕ್ಷದಲ್ಲಿ ಇವತ್ತು ರಾಜಕೀಯವಾಗಿ ಎಲ್ಲ ವರ್ಗ ಜನರಿಗೂ ಕೂಡ ಒಂದು ಜನ್ಮವನ್ನ ಕೊಡಬೇಕು, ಸಾಮಾಜಿಕವಾಗಿ ಬೆಳೆಸಬೇಕು, ಆರ್ಥಿಕವಾಗಿ ಬೆಳೆಸಬೇಕು, ಈ ಒಂದು ಪಕ್ಷವನ್ನ ಬಲಪಡಿಸಬೇಕು, ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ಇವತ್ತು 25 ವರ್ಷಗಳಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಮತ್ತು ಅವರ ಸಮಕಾಲಿಕರು ಎಲ್ಲರೂ ಕೂಡ ಇವತ್ತು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಅಷ್ಟು ಸುಲಭವಲ್ಲ. ನಮ್ಮ ರಾಜ್ಯದಲ್ಲಿ ದಿವಂಗತ ದೇವರಾಜ ಅರಸು ಅವರು 8 ವರ್ಷಗಳ ಕಾಲ ಆಡಳಿತವನ್ನ ಕೊಟ್ಟರು. ಇವತ್ತಿಗೂ ಕೂಡ ದೇವರಾಜ ಅರಸು ಅವರನ್ನ ಹೊಗಳ್ತಾರೆ, ಹಾಡಿ ಹೊಗಳ್ತಾರೆ. ಆದ್ರೆ ದೇವರಾಜ ಅರಸು ಅವರು ಕೂಡ ಅವರ ಒಂದು ಪಕ್ಷ ಇಂದಿರಾ ಗಾಂಧಿಯವರ ಜೊತೆಯಲ್ಲಿ ಮುನಿಸಿಕೊಂಡು ಪಕ್ಷವನ್ನ ಕಟ್ಟಿದಾಗ ಆ ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ದೇವರಾಜ್ ಅಂತ ಒಂದು ಒಳ್ಳೆ ಆಡಳಿತಗಾರರು ದೇವರಾಜ ಅರಸು ಅವರು. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂಗಾರಪ್ಪನವರು ಒಂದು ಪಕ್ಷವನ್ನ ಕಟ್ಟಿದ್ರು, ಅವ್ರ ಕೈಲೂ ಉಳಿಸ್ಕೊಳ್ಳಕ್ಕಾಗ್ಲಿಲ್ಲ. ಯಡಿಯೂರಪ್ಪನವರು ಪಕ್ಷವನ್ನ ಕಟ್ಟಿದ್ರು, ಅವ್ರ ಕೈಲೂ ಉಳಿಸ್ಕೊಳ್ಳಿಕ್ ಆಗ್ಲಿಲ್ಲ. ಶ್ರೀರಾಮುಲು ಅವರು ಪಕ್ಷವನ್ನ ಕಟ್ಟಿದ್ರು, ಅವ್ರ ಕೈಲೂ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ.
ಜನಾರ್ದನ್ ರೆಡ್ಡಿ ಅವರು ಪಕ್ಷವನ್ನ ಕಟ್ಟಿದ್ರು, ಅವ್ರ ಕೈಲೂ ಉಳಿಸ್ಕೊಳ್ಳೋಕ್ಕಾಗ್ಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳು ಒಂದು ಪಕ್ಷ ಪೂರೈಸಿದೆ ಅಂತ ಹೇಳಿದ್ರೆ ಅದು JDS ಪಕ್ಷ. ಅದಕ್ಕೆ ಕಾರಣಕರ್ತರು ಇವತ್ತು ದೇವೇಗೌಡರು, ಕುಮಾರಣ್ಣವರು, ಅವರ ಸಮಕಾಲಿಕರು, ಅವರ ಜೊತೆಯಲ್ಲಿ ಬೆನ್ನಿಗೆ ಬೆನ್ನು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥವರು ಕಾರಣ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಬಹುಶಃ ಇವತ್ತು ನಾನು ನಿಮಗೆಲ್ಲರಿಗೂ ಕೂಡ ತಿಳಿಸುವಂತದ್ದು 2023ರಲ್ಲಿ ನಡೆದಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸುಳ್ಳನ್ನ ಹೇಳಿ, ಸುಳ್ಳುಗಳಿಂದ ಹೇಳಿ, ಇವತ್ತು ಸುಳ್ಳುಗಳಿಂದ ಒಂದು ಗೋಪುರವನ್ನ ಕಟ್ಟಿಕೊಂಡು ಗೋಪುರದ ಒಳಗಡೆ ಇವತ್ತು ರಾಜಕಾರಣ ಮಾಡತಕ್ಕಂಥದ್ದು, ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ 5 ಗ್ಯಾರಂಟಿಗಳ ಮೂಲಕ ಇದು ಸುಳ್ಳು ಹೇಳಿ ಬಂದಿರತಕ್ಕಂಥ ಸರ್ಕಾರ ಇದು. ಇವತ್ತು ನಾನು ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ತೇನೆ, ಈ ಸರ್ಕಾರಕ್ಕೂ ಕೂಡ ಇವತ್ತು ಈ ವೇದಿಕೆ ಮುಖೇನ ಇವತ್ತು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಸರ್ಕಾರ ರಚನೆ ಆಗಿ ಬಹುತೇಕ 36 ತಿಂಗಳಾಗಿದೆ. 36 ತಿಂಗಳಲ್ಲಿ ನಿಮಗೆ ಒಂದು ಮೊದಲನೇ ಗ್ಯಾರಂಟಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು 36 ತಿಂಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 26 ತಿಂಗಳು. 10 ತಿಂಗಳ ದುಡ್ಡು ಇವತ್ತು ವಂಚನೆ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ನಾನು ಇವತ್ತು ವೇದಿಕೆ ಮುಖೇನ ತಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಹೇಳ್ತೇನೆ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಆ ಹೆಣ್ಣು ಮಕ್ಕಳಿಗೆ ಇವತ್ತು 10 ತಿಂಗಳು ಬಾಕಿ ಇರ್ತಕ್ಕಂಥ ಒಂದೊಂದು ಹೆಣ್ಣು ಮಗಳಿಗೆ ಇವತ್ತು 20,000 ರೂಪಾಯಿ ಇವತ್ತು ನೀವು ಬಾಕಿ ಇಟ್ಕೊಂಡಿದ್ದೀರಾ. ಈ ಬಾಕಿ ಹಣವನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಇವತ್ತು ಎಷ್ಟು ಹಣ, ಎಷ್ಟು ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಒಬ್ರು ಇಬ್ರು ಅಲ್ಲ, 1,26,00,000 ಹೆಣ್ಣು ಮಕ್ಕಳು, 1,26,00,000 ಹೆಣ್ಣು ಮಕ್ಕಳಿಗೆ ಒಬ್ಬೊಬ್ಬರಿಗೆ 20,000 ಬಾಕಿ ಇಟ್ಕೊಂಡಿದ್ದೀರಾ. ಈ ಬಾಕಿ ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಿಮಗೆ 2ನೇ ಗ್ಯಾರಂಟಿ ವಿದ್ಯುತ್ ಶಕ್ತಿಯನ್ನ ಕೊಟ್ಟರು. ವಿದ್ಯುತ್ ಶಕ್ತಿ ಬಡವರಿಗೆಲ್ಲ ಫ್ರೀ ಅಂತ ಹೇಳಿದ್ರು. ಆದ್ರೆ 3.5 ರೂಪಾಯಿ ಒಂದು ಯೂನಿಟ್ಗೆ ಇದ್ದಂಥದ್ದನ್ನ ಇವತ್ತು 7 ರೂಪಾಯಿ 85 ಪೈಸಾ ಮಾಡಿದ್ದಾರೆ. ಇವತ್ತು ಬಡವರಿಗೆ ನಿಮ್ಮ ಹೆಸರಲ್ಲಿ ಇವತ್ತು ಕಂಪನಿಗಳಿಗೆ, ಖಾಸಗಿ ಕಂಪನಿಗಳಿಗೆ, ಬೇರೆ ಬೇರೆಯವರಿಗೆಲ್ಲ ಕೂಡ ಇವತ್ತು ಡಬಲ್ ಹಾಕಿ ಲೂಟಿ ಹೊಡಿತಾ ಇರ್ತಕ್ಕಂಥದ್ದನ್ನ, ಅಂದ್ರೆ ಗೊತ್ತು ಗುರಿ ಇಲ್ಲದೆ ಈ ಗ್ಯಾರಂಟಿಗಳನ್ನ ತಂದಿರ್ತಕ್ಕಂಥದ್ದು. ಇವತ್ತು ನಿಮಗೆ 3ನೇದು ಅಕ್ಕಿ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು 10 kg ಕೇಂದ್ರದಿಂದ ನರೇಂದ್ರ ಮೋದಿ ಅವರು ಇವತ್ತು 2020ರಲ್ಲಿ ಕೊರೋನಾ ಬಂದಿತ್ತು. ಆ ಸಂದರ್ಭದಲ್ಲಿ ಅವರು ಬಹಳ ದೊಡ್ಡ ಮನಸ್ಸು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ 5 ವರ್ಷಗಳ ಕಾಲ ನಾನು ಮತ್ತೆ 5 kg ಕೊಡ್ತೀನಿ ಅಂತ ಹೇಳಿ, ಆದ್ರೆ ಅವರ 5 kgಯನ್ನ ಸೇರಿಸಿ ನಮ್ಮದು 10 kg ಎನ್ನುವಂತ ಸುಳ್ಳು ಹೇಳಿರ್ತಕ್ಕಂಥ ಈ ಸರ್ಕಾರ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಕೇಳಬೇಕು, ಈ ಭಾಗದಲ್ಲಿ ಕಾಂಗ್ರೆಸ್ನ ಶಾಸಕರು, ಮಂತ್ರಿಗಳು ಯಾರಾದ್ರೂ ಬಂದಾಗ ಕೇಳಬೇಕು. ಏನು ಅಂತ ಹೇಳಿದ್ರೆ ಇವತ್ತು ನಿರುದ್ಯೋಗಿಗಳಿಗೆ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ 3,000, ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ 1,500 ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ತಾವೆಲ್ಲರೂ ಕೂಡ ಆ ಮಂತ್ರಿಗಳಿಗೆ, ಶಾಸಕರಿಗೆ ನೀವೆಲ್ಲರೂ ಕೂಡ ಕೇಳಬೇಕು. ಈ ರೀತಿ ಸುಳ್ಳುಗಳು ಬಂದಿರತಕ್ಕಂಥ ಸರ್ಕಾರ ಮತ್ತೊಂದು ಸುಳ್ಳನ್ನ ಎಷ್ಟು ನಯವಾಗಿ ಕರ್ನಾಟಕ ರಾಜ್ಯದ ಜನರನ್ನ ವಂಚಿಸಿದ್ದಾರೆ ಅಂತ ಹೇಳಿದ್ರೆ 2023ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಮೇಕೆದಾಟು ಕಟ್ತೀವಿ ಅಂತ ಹೇಳಿ ಕನಕಪುರದಿಂದ ಏನು ಬೆಂಗಳೂರಿಗೆ ಪಾದಯಾತ್ರೆ ಬಂದ್ರು, ಇಲ್ಲಿ ಡಬಲ್ ಬೆನಿಫಿಟ್ ಮಾಡ್ಕೊಂಡ್ರು. ಕರ್ನಾಟಕ ರಾಜ್ಯದಲ್ಲಿ ಇವರು ಬೆನಿಫಿಟ್ ಮಾಡ್ಕೊಂಡ್ರು, ತಮಿಳುನಾಡಿನಲ್ಲಿ ಅವರು ಬೆನಿಫಿಟ್ ಮಾಡ್ಕೊಂಡ್ರು. ಕರ್ನಾಟಕ ರಾಜ್ಯದಲ್ಲಿ ಇವರು ಮೇಕೆದಾಟು ಅನ್ನ ಕಟ್ತೀವಿ, ಬೆಂಗಳೂರಿಗೆ ನೀರು ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಇವತ್ತು ಓಟ್ ಹಾಕ್ಸ್ಕೊಂಡ್ರು. ನಮಗೆ ಪೆನ್ನು ಪೇಪರ್ ಕೊಟ್ಬಿಡಿ, ನಾವು ಕಟ್ಟೆ ಹಾಕ್ತೀವಿ ಅಂತ ಹೇಳಿದ್ರು. 3 ವರ್ಷಗಳಾಗಿದೆ, ಇವತ್ತುವರೆಗೂ ಕೂಡ ಮೇಕೆನೂ ಇಲ್ಲ, ದಾಟುನೂ ಇಲ್ಲ. ತಮಿಳುನಾಡಿನಲ್ಲಿ ಯಾವ ತರ ಮೋಸ ಮಾಡಿದ್ರು, ತಮಿಳುನಾಡಿನಲ್ಲಿ 2024ರಲ್ಲಿ ಬಂದಂತ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ 2024ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ತಮಿಳಿನ ನಾಯಕರು ಸ್ಟಾಲಿನ್ ಅವರು ಮತ್ತು ಅವರ ಪಕ್ಷದವರು ಎಲ್ಲರೂ ಕೂಡ ಏನ್ ಭಾಷಣ ಮಾಡಿದ್ರು, ನಮಗೆ ವೋಟ್ ಕೊಡಿ, ಮೇಕೆದಾಟನ್ನ ಕಟ್ಟೋಕ್ ಬಿಡೋದಿಲ್ಲ, ಮೇಕೆದಾಟನ್ನ ಕಟ್ತೀವಿ ಅಂತ ಇವ್ರು ಹೇಳಿ ಓಟ್ ಹಾಕ್ಸ್ಕೊಂಡ್ರು. ಮೇಕೆದಾಟನ್ನ ಕಟ್ಟೋಕ್ ಬಿಡೋದಿಲ್ಲ ಅಂತ ಹೇಳಿ ಅವ್ರು ಓಟ್ ಹಾಕ್ಸ್ಕೊಂಡ್ರು. ಆದ್ರೆ ಈ ರೀತಿ ಸುಳ್ಳು ಹೇಳ್ತಕ್ಕಂಥವ್ರನ್ನ ಬಹುಶಃ ಜಾಸ್ತಿ ದಿವಸ ಉಳಿಯೋದಿಲ್ಲ. ಬಹುಶಃ ಇವತ್ತು ತಮಿಳುನಾಡಿನಲ್ಲಿ ಇವತ್ತು ಉತ್ತಮವಾದಂತ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಸುಳ್ಳು ಹೇಳಿರ್ತಕ್ಕಂಥವ್ರಿಗೆ ಬುದ್ಧಿಯನ್ನ ಕಲಿಸಿದ್ದಾರೆ.
ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಿಮಗೂ ಕೂಡ ಪಾಠವನ್ನ ಕಲಿಸ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೇನೆ ಇವತ್ತು ಬರೀ ಸುಳ್ಳುಗಳು ಹೇಳ್ಕೊಂಡು 2014ರಲ್ಲಿ ಎತ್ತಿನ ಹೊಳೆ ಯೋಜನೆ 2014ರಲ್ಲಿ ಎತ್ತಿನ ಹೊಳೆ ಯೋಜನೆ ಚಿಕ್ಕಬಳ್ಳಾಪುರದಲ್ಲಿ ಶಂಕುಸ್ಥಾಪನೆ ಮಾಡಿದ್ರು ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ನಮಗೆ ಹೇಳಿದ್ರು ಅವತ್ತು ಆ ವೇದಿಕೆಯಲ್ಲಿ, ನಾನು ಕೂಡ ಶಾಸಕನಾಗಿದ್ದೆ, 3 ವರ್ಷದಲ್ಲಿ ನಿಮಗೆ ನೀರು ಕೊಡ್ತೀವಿ ಅಂತ ಹೇಳಿದ್ರು. ಬಹುಶಃ ಇವತ್ತು 12 ವರ್ಷ ಆಗಿದೆ, ಒಂದು ಹನಿ ನೀರು ಕೂಡ ನಮಗೆ ಬಂದಿಲ್ಲ. ಬಹುಶಃ ಇವತ್ತು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಆತಂಕ ಏನು ಅಂತ ಹೇಳಿದ್ರೆ, ಎತ್ತಿನ ಹೊಳೆ ಯೋಜನೆಯ ಪ್ರಾಜೆಕ್ಟ್ ಆವತ್ತಿದ್ದು 2014ರಲ್ಲಿ ಇದ್ದಿದ್ದು 12,500 ಕೋಟಿ. ಇವತ್ತು ಎತ್ತಿನ ಹೊಳೆ ಯೋಜನೆಯ ಒಂದು ಪ್ರಾಜೆಕ್ಟ್ ಕಾಸ್ಟ್ ಇವತ್ತು 30,000 ಕೋಟಿ. 30,000 ಕೋಟಿ. ಬಹುಶಃ ಇವತ್ತು 12,500 ಇದ್ದಿದ್ದು ಇವತ್ತು 30,000 ಕೋಟಿ ಆಗಿದೆ. ಆದ್ರೆ ಇದು ಸಿದ್ದರಾಮಯ್ಯನವ್ರ ದುಡ್ಡು ಅಲ್ಲ, ನಾವು ನೀವು ಕಟ್ತಕ್ಕಂಥ ತೆರಿಗೆ ಹಣ ಅನ್ನುವಂಥದ್ದನ್ನ ಇವತ್ತು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವತ್ತು ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನ. ಇವತ್ತು ಒಂದು ಆತಂಕ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಪ್ರತಿ ವರ್ಷ 1 ಲಕ್ಷ ಕೋಟಿಯನ್ನ ಇವತ್ತು ನಾವು ಬಡ್ಡಿಯನ್ನ ಕಟ್ತಾ ಇದ್ದೇವೆ. 1 ಲಕ್ಷ ಕೋಟಿಯನ್ನ ಇವತ್ತು ನಾವು ಬಡ್ಡಿಯನ್ನ ಕಟ್ತಾ ಇದ್ದೇವೆ. ಇವತ್ತು ನಾವು ಮಾಡಿರ್ತಕ್ಕಂಥ ಸಾಲ 9 ಲಕ್ಷ ಕೋಟಿ ಇವತ್ತು ಕರ್ನಾಟಕ ಸರ್ಕಾರದ ಮೇಲಿದೆ. ಇವತ್ತು ನಮ್ಮೆಲ್ಲರ ಮೇಲೆ ಕೂಡ 1.5 ಲಕ್ಷ ಸಾಲ ಇದೆ. 1.5 ಲಕ್ಷ ಸಾಲ ಇದೆ. ಇದೇ ಸಿದ್ದರಾಮಯ್ಯನವರು ಬಂದ ಮೇಲೆ ಇವತ್ತು 6 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿದ್ದಾರೆ. ಬಹುಶಃ ಪ್ರತಿ ವರ್ಷ 1,15,000 1,20,000 ಕೋಟಿ ಇವತ್ತು ಸಾಲ ಮಾಡುವಂತ ಪರಿಸ್ಥಿತಿ ಇದೆ. ದಯಮಾಡಿ ಹೀಗೆ ಮುಂದುವರೆದ್ರೆ ಕರ್ನಾಟಕ ರಾಜ್ಯವನ್ನ ಅಡಮಾನ ಇಡುವಂತ ದಿನಗಳು ದೂರ ಇಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯದ ಜನ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಮುಂದೆ ಬರ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ JDS ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು. ದೇವೇಗೌಡರ ಕಾಲದಿಂದ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಕುಮಾರಣ್ಣವರು ಕೂಡ ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಲಾಟ್ರಿ ನಿಷೇಧ ಮಾಡಿದ್ದಾರೆ, ಸಾರಾಯಿ ನಿಷೇಧ ಮಾಡಿದ್ದಾರೆ, ಹೈಸ್ಕೂಲ್ಗಳನ್ನ ಕೊಟ್ಟಿದ್ದಾರೆ, ಶಾಲಾ ಕಾಲೇಜುಗಳನ್ನ ಕೊಟ್ಟಿದ್ದಾರೆ. ಅವರು ಮಾಡಿರ್ತಕ್ಕಂಥ ಕೆಲಸ ಗ್ರಾಮೀಣ ಭಾಗದಲ್ಲಿ ಇವತ್ತು ಕೂಡ ಜನ ನೆನೆಸ್ಕೊಳ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಜೀವಂತವಾಗಿದ್ದಾವೆ. ಇವತ್ತು ಕೂಡ ಕುಮಾರಣ್ಣವರು ಮತ್ತೆ ಬರಬೇಕು ಅನ್ನುವಂಥ ಮಾತುಗಳನ್ನ ಗ್ರಾಮೀಣ ಭಾಗದ ಜನತೆ ಇವತ್ತು ಹೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವರ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಗಳಿರ್ಬೋದು, 25ನೇ ವರ್ಷದ ಒಂದು ರಜತ ಮಹೋತ್ಸವ ಕಾರ್ಯಕ್ರಮಗಳಿರ್ಬೋದು, ಮತ್ತು ಅವರ ಬಹಳ ವಿಶೇಷವಾಗಿ ಹೆಚ್ಚು ಕಾಳಜಿ ವಹಿಸಿರ್ತಕ್ಕಂಥ ಒಂದು ಮೆಂಬರ್ಶಿಪ್ ಅನ್ನ ಮಾಡಬೇಕು, ಡಿಜಿಟಲ್ ಮೆಂಬರ್ಶಿಪ್ ಅನ್ನ ಮಾಡಬೇಕು ಅನ್ನುವಂತ ಒಂದು ಕಾಳಜಿಯನ್ನು ವಹಿಸಿಕೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲಿ ಕೂಡ ದೇವೇಗೌಡರ ಆದಿಯಾಗಿ, ಕುಮಾರಸ್ವಾಮಿ ಅವರ ಆದಿಯಾಗಿ 25 ವರ್ಷಗಳು ಈ ಪಕ್ಷವನ್ನ ಪೂರೈಸಿಕೊಂಡು ಬಂದಿದ್ದಾರೆ. ನಿಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ 25 ವರ್ಷಗಳ ಕಾಲ ಈ ಪಕ್ಷವನ್ನ ಉಳಿಸ್ತೇವೆ, ಈ ಪಕ್ಷವನ್ನ ಬೆಳೆಸ್ತೇವೆ, ಈ ಪಕ್ಷವನ್ನ ಕಟ್ತೇವೆ ಅನ್ನುವಂತ ಸಂಕಲ್ಪ ತಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ನಮ್ಮೆಲ್ಲರ ಹಿರಿಯ ನಾಯಕರು, ಮಾಜಿ ಸಚಿವರಾದಂತ